ಹಲೋ ಎವ್ರಿವಾನ್, ನೀವೆಲ್ಲರೂ ತಮ್ಮನೇಲಿ ನೋಡಿರ್ತೀರ. ನನಗೆ ಯಾಕೆ ಹೆಣ್ಮಕ್ಳು ಬೇಡ ಅಂತ ನಾನು ತುಂಬಾನೇ ಡಿಸೈಡ್ ಮಾಡ್ಕೊಂಡಿದ್ದೆ. ದೇವ್ರ ಹತ್ರ ಕೂಡ ಪ್ರತಿದಿನ ಪ್ರೇಯರ್ ಮಾಡ್ತಾ ಇದ್ದೆ ಅಂತ ನಾನಿವತ್ತು ಶೇರ್ ಮಾಡ್ಕೊಳ್ತೀನಿ. ನನ್ನ ಮನಸ್ಸಲ್ಲಾದಂಥ ಕೋಲಾಹಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ. ತುಂಬಾನೇ ಈಸಿ ಬಿಸಿಬೇಳೆ ಬಾತ್ ಮಾಡೋದು. ಅರ್ಧ ಬೌಲು ನಾವೇನು ಬೇಳೆ ತೊಗೊಂಡಿರ್ತೀವಿ, 1 ಬೌಲಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ತರಕಾರಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಅದ್ರ ಜೊತೆಗೆ ಬಟಾಣಿನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ರಾತ್ರಿನ ನೆನೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡ್ರ್ ಆಗ್ಬೋದು, ವಾಂಗಿಬಾತ್ ಪೌಡ್ರು, ಪುಳಿಯೋಗರೆ ಮೂರನ್ನು ಕೂಡ ಮನೇಲೇ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗ್ಲೂ ಬಿಸಿಬೇಳೆ ಬಾತ್ ಪೌಡ್ರನ್ನ ಮನೇಲೇ ಮಾಡ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಇಲ್ಲ, ಒಂದೊಂದ್ಸಲಿ ಮಿಸ್ ಆಗುತ್ತೆ, ಆವಾಗ ಅಂಗಡಿಯಿಂದ ತಂದು ಮಾಡ್ತೀನಿ. ಒಗ್ಗರಣೆಗೆ ಮಾತ್ರ ನನಗೆ ಗೋಡಂಬಿ ಮತ್ತು ಕಡಲೆ ಬೀಜದ್ದು ಒಂದು ಒಗ್ಗರಣೆ ಇರಲೇಬೇಕು. ನಾನು ಇದನ್ನ ಖಾರ ಬುಂದಿನ ಕೊಡಲ್ಲ ಮಕ್ಕಳಿಗೆ ಯಾರಿಗೂ ಕೊಡಲ್ಲ. ಹಂಗಾಗಿ ಈ ಕಡಲೆ ಬೀಜ ಆಗ್ಬೋದು ಅಥವಾ ಗೋಡಂಬಿ ಆಗ್ಬೋದು ಮಧ್ಯ ಸಿಕ್ಕಿದ್ರೆ ಬಿಸಿಬೇಳೆ ಬಾತಲ್ಲಿ ತುಂಬಾನೇ ರುಚಿಯಾಗಿರುತ್ತೆ. ಹಂಗಾಗಿ ಮಾಡ್ತಾ ಇದ್ದೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವು ಇನ್ಸ್ಟೆಂಟ್ ಆಗಿ ಅಂದ್ರೆ ರಾತ್ರಿ ಮಾಡ್ಕೊಂಡು ಬೆಳಗ್ಗೆ ಪೌಡರ್ನ ಮಾಡ್ಕೊಂಡು ರಾತ್ರಿ ಬೆಳಿಗ್ಗೆ ನಾವು ಬಿಸಿಬೇಳೆ ಬಾತ್ ಮಾಡಿದ್ರೆ ತುಂಬಾನೇ ರುಚಿಯಾಗುತ್ತೆ. ಆ ಒಂದು ಮಸಾಲೆ ಫ್ಲೇವರ್ ಇರುತ್ತಲ್ವಾ, ಅದು ತುಂಬಾನೇ ಚೆನ್ನಾಗಿರುತ್ತೆ. ಹಂಗಾಗಿ ಈಗ ನನಗೆ ಅಂತ ಅಂದ್ಬಿಟ್ಟು ನಾನು ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೂದುಗುಂಬಳಕಾಯಿ ಜ್ಯೂಸ್ನ ವಾರದಲ್ಲಿ 2 ಬಾರಿ ನಾನು ಮಾಡ್ಕೊಳ್ತೀನಿ. ತುಂಬಾನೇ ಒಳ್ಳೆಯದು. ನಿಮ್ಗೆ ಏನಾದರೂ ಕಣ್ಣೂರಿ ಕಾಲೂರಿ ಎಲ್ಲ ಇತ್ತು ಅಂತಂದ್ರೆ ಈ ಜ್ಯೂಸ್ಗಳಲ್ಲೇ ಫಸ್ಟ್ ಅಂತಾನೆ ಹೇಳ್ಬೋದು ಈ ಬೂದುಗುಂಬಳಕಾಯಿ ಜ್ಯೂಸು. ಇದನ್ನ ಕುಡಿಯೋದ್ರಿಂದ ಮಕ್ಕಳಿಗಿಂತ ದೊಡ್ಡವ್ರ ತನಕ ಯಾರು ಬೇಕಾದರೂ ಕುಡಿಬೋದು. ಅದು ಖಾಲಿ ಹೊಟ್ಟೆಲಿ ಕುಡಿದ್ರೆ ಇದ್ರ ಬೆನಿಫಿಟ್ ಜಾಸ್ತಿ ಅಂತಾನೆ ಹೇಳ್ಬೋದು. ವಿಟಮಿನ್ಸು ಮಿನರಲ್ಸು ಎಲ್ಲ ಕೂಡ ಜಾಸ್ತಿ ಇರೋದ್ರಿಂದ ಇದು ಮಜ್ಜಿಗೆ ಹುಳಿ ಅದೆಲ್ಲ ಮಾಡ್ತಾರೆ. ಆದರೆ ನಾನು ಮಾತ್ರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಇದಕ್ಕೆ ನಿಮ್ಗೆ ಏನಾದರೂ ಕುಡಿದ ತಕ್ಷಣ ಕೋಲ್ಡ್ ಆಗುತ್ತೆ ಅನ್ನೋರು ಸ್ವಲ್ಪ ಪೆಪ್ಪರು ಮತ್ತೆ ಸಾಲ್ಟ್ ಹಾಕೊಂಡು ಕುಡಿಬೋದು. ನನಗೆ ಅಡ್ಜಸ್ಟ್ ಆಗಿದೆ, ಹಂಗಾಗಿ ನಾನು ಇದನ್ನೇ ಯಾವುದೇ ರೀತಿ ಟೇಸ್ಟ್ ಇರಲ್ಲ, ಹುಳಿ ಉಪ್ಪು ಏನೂ ಇರಲ್ಲ, ಹಂಗೇನೆ ಕುಡಿದ್ರೆ ನನಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಹಂಗೆ ಕುಡಿತೀನಿ. ಇದನ್ನ ಹಂಗೆ ಸ್ಟ್ರೈನರಿಂದ ನಾವು ಸ್ಟ್ರೈನ್ ಮಾಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಈ ಪಲ್ಪ್ ಎಲ್ಲ ಬಂದ್ಬಿಟ್ರೆ ಕುಡಿಯೋದಕ್ಕಾಗೋದಿಲ್ಲ. ಹಂಗಾಗಿ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಕರ್ಚೀಫು ಅಥವಾ ಈ ಪಂಚೆ ಬಟ್ಟೆ ಇರುತ್ತಲ್ವಾ ಆ ಥರದನ್ನ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಈ ಥರ ಹಿಂಡ್ಕೋಬೇಕು. ಹಿಂಡಿದ ನಂತರ ಈ ಪಲ್ಪ್ ಏನಿರುತ್ತೆ ಅದು ವೇಸ್ಟ್ ಆಗುತ್ತೆ, ಅದನ್ನು ಬಳಸೋದಕ್ಕೆ ಬರೋದಿಲ್ಲ. ಈ ಥರ ಮಾಡಿಕೊಂಡು ನೋಡಿ, ಈ ಥರ ಪಲ್ಪ್ ಎಲ್ಲ ಬಂದಿದೆ. ಈ ಥರ ನೀಟಾಗಿ ಎಂಡ್ಕೊಂಡ್ಬಿಟ್ರೆ ರಸ ಪೂರ್ತಿಯಾಗಿ ಬರುತ್ತೆ. ಪೂರ್ತಿಯಾಗಿ 1 ಲೋಟದಷ್ಟು ನಾನು ಮಾಡ್ಕೊಳ್ತೀನಿ, ಖಾಲಿ ಹೊಟ್ಟೆನಲ್ಲಿ ಕುಡಿತೀನಿ. ಒಬ್ಬೊಬ್ಬರು ನಾನು ಪ್ರತಿದಿನ ಯಾವುದಾದ್ರೂ ಜ್ಯೂಸ್ಗಳನ್ನ ಮಾಡ್ತೀನಿ. ಒಂದು ನೆಲ್ಲಿಕಾಯಿ ಜ್ಯೂಸು ಅಥವಾ ಅಕ್ಸೆ ಮಜ್ಜಿಗೆ ಅಥವಾ ಏನು ಡ್ರೈ ಫ್ರೂಟ್ ಜ್ಯೂಸು, ಮಕ್ಕಳಿಗೆ ABC ಜ್ಯೂಸು, ಏನಾದರೂ ಒಂದು ಜ್ಯೂಸ್ನ ಮಾಡೇ ಮಾಡ್ತೀನಿ. ನಾನಿವತ್ತು ಮಾಡ್ಕೊಂಡಿರೋದು ಈ ಜ್ಯೂಸು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ತಿಳಿಸಿ. ನಿಮ್ಗೇನಾದರೂ ಹೊಟ್ಟೆಯಲ್ಲಿ ಏನಾದರೂ ಕ್ಲೀನ್ ಆಗಬೇಕು ಏನಾದರೂ ಒಂದಿತ್ತು ಅಂತಂದ್ರೆ ಈ ಜ್ಯೂಸು ಯಾವುದಕ್ಕಾದ್ರೂ ಕುಡಿಬೋದು. ನೀವು ಆರೋಗ್ಯವಾಗಿದ್ರೂ ಕುಡಿಬೋದು, ಎಲ್ಲ ಕುಡಿಬೋದು. ಇವಾಗ ನಾನು ಪಲ್ಯ ಮಾಡ್ತಾ ಇದ್ದೀನಿ. ಮನೆಯವರು ಬೆಳಗ್ಗೆನೆ ವರ್ಕೌಟ್ ಹೋಗ್ಬೇಕಾದ್ರೆ ಈ ಥರ ತರಕಾರಿ ಎಲ್ಲ ಹೆಚ್ಚ್ತಾ ಇದ್ದೆ. ಅವಾಗ ಹೇಳಿದ್ರು ಸ್ವಲ್ಪ ತರಕಾರಿನ ಬಿಸಿಬೇಳೆ ಬಾತ್ಗೆ ಹಾಕು, ಅದೇ ತರಕಾರಿನ ಇನ್ನೊಂದು ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಪಲ್ಯ ತಿಂದಂಗೂ ಆಗುತ್ತೆ, ಈ ಬಿಸಿಬೇಳೆ ಬಾತ್ ತಿಂದಂಗೂ ಆಗುತ್ತೆ. ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಒಳ್ಳೆ ಬೇಳೆ ಸಾಂಬಾರು ಮತ್ತೆ ಅನ್ನದ ಥರ ಬಿಸಿಬೇಳೆ ಬಾತ್ ಮಾಡ್ಬಿಡ್ತೀಯಲ್ವಾ, ಅದ್ರ ಬದಲು ಈ ಥರ ಮಾಡು ಅಂತ ಅಂದರು. ಹೌದಲ್ವಾ, ಕರೆಕ್ಟು, ಪಲ್ಯ ತಿಂದಂಗೂ ಆಗುತ್ತೆ, ಇನ್ನೊಂದು ಪಲ್ಯ ಮಾಡೋ ಅವಶ್ಯಕತೆನೇ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಬಿಸಿಬೇಳೆ ಬಾತ್ಗೆ ಏನು ಕಟ್ ಮಾಡ್ಕೊಂಡಿದ್ದೆ ತರಕಾರಿ ಅದನ್ನು ಸ್ವಲ್ಪ ಕುಕ್ಕರಲ್ಲಿ ಕೂಗಿಸ್ಕೊಂಡು ಇನ್ನೊಂದು ಸ್ವಲ್ಪ ತರಕಾರಿನ ಬಿಸಿಬೇಳೆ ಬಾತ್ಗೆ ಹಾಕಿ ಮಾಡ್ಕೊಂಡಿದ್ದೆ. ಬಿಸಿಬೇಳೆ ಬಾತ್ಗೆ ಆಲ್ರೆಡಿ ನಾನು ಬಟಾಣಿ ಎಲ್ಲ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೋಡಿ, ಈ ಥರ ಪಲ್ಯನೂ ಕೂಡ ರೆಡಿ ಆಯಿತು. ಏನಿಲ್ಲ, ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ 2 ಒಣಮೆಣಸು, ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತೆಂಗಿನಕಾಯಿ ತುರಿನ ಹಾಕಿ ಬೇಯಿಸಿರ್ತಕ್ಕಂಥ ಬೀನ್ಸು ಮತ್ತು ಗೆಡ್ಡೆಕೋಸು, ಕ್ಯಾರೆಟ್ ತಿನ್ನೋರಾದ್ರೆ ಕ್ಯಾರೆಟು ಕೂಡ ಹಾಕೊಳ್ಬೋದು. ತುಂಬಾನೇ ರುಚಿಯಾಗುತ್ತೆ. ಹಂಗಾಗಿ ಈ ಥರ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಬಿಸಿಬೇಳೆ ಬಾತ್ ಅಂತೂ ಸೂಪರ್ ಆಗಿತ್ತು. ಒಂದೇ ಟೈಮ್ಗೆ ಎಲ್ಲನೂ ಕೂಡ ಖಾಲಿ ಆಗೋಯ್ತು ಅಂತಾನೆ ಹೇಳ್ಬೋದು. ಸಖತ್ತಾಗಿತ್ತು. ಅನ್ನ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೆ ಬಿಸಿಬೇಳೆ ಬಾತು ತುಂಬಾನೇ ಚೆನ್ನಾಗಿರುತ್ತೆ. ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ಮುಂಚೆನೇ ಹೇಳ್ದಂಗೆ ಖಾರ ಬುಂದಿ ಎಲ್ಲ ಮಕ್ಳಿಗೂ ಕೊಡಲ್ಲ, ನಾವು ತಿನ್ನೋದಿಲ್ಲ. ಹಂಗಾಗಿ ಹಿಂಗೇನೆ ಇರುತ್ತೆ ಪಲ್ಯ. ಮತ್ತು ಇದು ತುಂಬಾ ಚೆನ್ನಾಗಿತ್ತು. ಇವಾಗ ಅಜ್ಜಿಗೆ ಮತ್ತು ಡಾಗಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದನ್ನ ಮಾಡಲೇಬೇಕು. ಅವಳಿಗೊಂದು ಕರ್ಲಿಗೆ ಒಂದು 3 ಚಪಾತಿ ಮಾಡಿಬಿಟ್ಟು ಅಜ್ಜಿಗೆ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಕೊಟ್ಬಿಟ್ಟು ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಯಾಕೆ ಅಂತಂದರೆ ಆಫೀಸಲ್ಲಿ ಮೊದಲು ಆಫೀಸ್ ಇತ್ತಲ್ವಾ, ನೀವು ನೋಡಿದರೆ ಎಷ್ಟೋ ಒಂದು ಶಾರ್ಟ್ ಮಿನಿ ವ್ಲಾಗಲ್ಲಿ ನಾನು ಹಾಕಿದ್ದೀನಿ. ಆಫೀಸ್ನ ಖಾಲಿ ಮಾಡಿಬಿಟ್ಟು ಪಕ್ಕಕ್ಕೆ ಶಿಫ್ಟ್ ಆಗ್ತಾ ಇದ್ವಿ. ಅದು ಮುಂದೆಗಡೆ ನಾವು ಬೇಕರಿಗೆ ಬಾಡಿಗೆಗೆ ಅಂತ ಕೊಟ್ಟಿದ್ವಿ. ಅವರು ವೆಜ್ ಹೋಟ್ಲು ಮಾಡ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಜಾಗ ನಮಗೆ ಅಡುಗೆ ಮಾಡೋದಕ್ಕೆ ಬೇಕು ಅಂತ ಅಂದರು. ಹಂಗಾಗಿ ಆಫೀಸ್ನ ಖಾಲಿ ಮಾಡಿಬಿಟ್ಟು ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಇದನ್ನ ಅಜ್ಜಿ ಕೊಡ್ತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಆಫೀಸು ಯಾವ ಇದರಲ್ಲ ಇದೆ ಅಂತ ಅಂದ್ಬಿಟ್ಟು. ಹೊಸ ಮನೆ ಕಟ್ಟಿಸ್ತಾ ಇದ್ವಲ್ಲ, ಅಲ್ಲಿಂದ ಇಟ್ಕೆ ಮರಳು ಎಲ್ಲ ಕೂಡ ತಂದ್ಬಿಟ್ಟು
ಈ ಥರ ನೋಡಿ ಇವಾಗ ಆಗ್ತಾ ಇದೆ. ಆಫೀಸಲ್ಲಿ POP ಎಲ್ಲ ಮಾಡಿಸಿದ್ವಲ್ವ, ಅದೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ. ಇದ್ರ ಚೇರು ಮತ್ತು ಟೇಬಲ್ ಎಲ್ಲ ಏನಿತ್ತು ಅದನ್ನೆಲ್ಲ ಪಕ್ಕಕ್ಕೆ ಶಿಫ್ಟ್ ಮಾಡಿಕೊಂಡು, ಅಲ್ಲೇನು ಆಫೀಸ್ ಇನ್ನೂ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಚೇರು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. ಇದೆಲ್ಲ ನೋಡಿ ಈ ಥರ ಗೋಡೆನೆಲ್ಲ ಕಟ್ಟಿಸ್ಬಿಟ್ಟು ಅವರು ಕೊಟ್ಟರೆ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಮುಂದೆಗಡೆ ನೋಡಿ ಬೇಕ್ರಿ ಅಷ್ಟಿತ್ತು, ಆ ಗೋಡೆ ಎಲ್ಲ ಒರೆಸಿದ್ದೀವಿ. ಈ ಗೋಡೆ ಹೊಡಿಯೋದಕ್ಕೆ 3 ದಿನ ಬೇಕಾಯಿತು. ಇವಾಗ ಇಲ್ಲಿ ಗೋಡೆ ಹಾಕ್ಬಿಟ್ರೆ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ, ಪಾತ್ರೆ ತೊಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಧ್ರುವ ಮನೇಲೇ ಇದ್ದಾನೆ. ಧ್ರುವ ಮನೇಲಿದ್ರೆ 1 ಅವರ್ಗೆ ಅರ್ಧ ಅವರ್ಗೆಲ್ಲ ಅಡುಗೆ ಮನೆಗೆ ಬರೋದು, ಅಮ್ಮ ಏನಾದರೂ ಕೊಡು ಅನ್ನೋದು. ಇವಾಗ ರವೆ ಇಡ್ಲಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಒಂದು 4 ರವೆ ಇಡ್ಲಿ ಮಾಡ್ತಾ ಇದ್ದೀನಿ. ನಾನು ಒಂದೇ ಒಂದು ಚಪಾತಿ ಇತ್ತಲ್ವ ಡಾಗಿಗೆ ಮಾಡಿದ್ದು, ಒಂದೇ ಒಂದು ಚಪಾತಿ ನಂಗೆ ಸಾಕು ಅಂದ್ಬಿಟ್ಟು ಸ್ವಲ್ಪ ಪಲ್ಯ ಜೊತೆಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಚಂದನ್ಗೆ ಮೊಳಕೆ ಕಾಳಿದೆ, ಅದರದ್ದು ಸಾಂಬಾರು ಮಾಡಬೇಕು. ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಕಮಿಂಗ್ ಟು ಟಾಪಿಕ್ ಅಂತಂದರೆ, ನಾನು ಏನು ತಿಕ್ಕಪ್ಪ ಯಾವ ದೇವ್ರನ್ನ ಪೂಜೆ ಮಾಡಿದೆ, ನನಗೆ ಹೆಣ್ಮಕ್ಳು ಬೇಡ ಅಂತ ಯಾಕೆ ಅನ್ನಿಸ್ತು ಅಂತ ನಿಮಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ನೇ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಮೊದಲನೇ ಮಗು ಆಗಬೇಕಾದ್ರೆ ಒಂಥರ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಯಾವುದೇ ಮಗು, ಈ ಮಗು ಆ ಮಗು ಅಂತ ಇಲ್ಲ, ನನಗೆ ಮಕ್ಳು ಅಂದರೆ ತುಂಬಾ ಇಷ್ಟ. ಚಿಕ್ಕದ್ರಿಂದನೂ ಅಷ್ಟೇ ಅಕ್ಕಪಕ್ಕದ ಮನೆಗಳ ಮಕ್ಕಳನ್ನೆಲ್ಲ ಎತ್ಕೊಂಬಂದು ನಮ್ಮ ಮನೇಲಿ ಇಟ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇದ್ದೆ. ಮಕ್ಳು ಅಂತಂದ್ರೇ ನಂಗೆ ತುಂಬಾ ಇಷ್ಟ ಆಗೋದು. ಮೊದಲನೇ ಮಗುಗೆ ಯಾವುದೇ ರೀತಿ ನಿರೀಕ್ಷೆ ಇರಲಿಲ್ಲ, ಈ ಮಗು ಬೇಕು ಆ ಮಗು ಬೇಕು ಅಂತ, ದೇವ್ರು ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಗಂಡು ಮಗುನೇ ಆಯಿತು. ಗಂಡು ಮಗು ಆದಮೇಲೆ 2ನೇ ಮಗುನೂ ಕೂಡ ನಮಗೆ ಯಾವುದೇ ರೀತಿ ಇದಿಲ್ದೇನೆ ಹಿಂದೆನೆ ಭಗವಂತ ಕೊಟ್ಟ ಅಂತಲೇ ಹೇಳ್ಬೋದು. ಅದು ಕೂಡ ಖುಷಿ ಆಯಿತು. ಆವಾಗ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಹಂಗಾಗಿ ಮನೆಯವರು ಸ್ವಲ್ಪ ಯೋಚನೆ ಮಾಡು, 2ನೇ ಮಗು ಇಷ್ಟು ಬೇಗ ಬೇಕಾ ಅಂತ ಅಂದರು. ಇಲ್ಲ, ನಾನು ದೇವ್ರು ಏನು ಕೊಟ್ಟಿದ್ದಾರೋ ಅದನ್ನೇ ಇದು ಮಾಡ್ಕೋತೀನಿ, ನಾನು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ, ನಾನು ಯಾವುದೇ ರೀತಿ ಹಾಸ್ಪಿಟಲ್ಗೂ ಬರಲ್ಲ, ಯಾವ ಇಂಜೆಕ್ಷನ್ನು ತೊಗೊಳ್ಳಲ್ಲ, ಏನು ತೊಗೊಳ್ಳಲ್ಲ ಅಂತ ಚಂದಿಗೆ ಒಂದು ಸ್ಕ್ಯಾನಿಂಗು, ಒಂದು ಇಂಜೆಕ್ಷನ್ನು, ಒಂದು ಟ್ಯಾಬ್ಲೆಟ್ ಯಾವುದು ತೊಗೊಂಡಿಲ್ಲ ನಾನು. ಒಂಥರ ನ್ಯಾಚುರಲ್ ಬೇಬಿ ಅಂತ ಹೇಳ್ತಾರಲ್ಲ, ಆ ಥರ ಇಂಜೆಕ್ಷನ್ನು ಮಾತ್ರ ಏನೂ ಇಲ್ಲದೇ ನ್ಯಾಚುರಲ್ ಬೇಬಿ ಅಂತಲೇ ಹೇಳ್ಬೋದು. ಹಾಗಾಗಿ ಲಾಸ್ಟ್ ಫೈನಲಲ್ಲಿ ಒಂದೇ ಒಂದು ಕಣ್ಮದಲ್ಲಿ ನಾವು ಅವ್ನಿಗೆ ಸ್ಕ್ಯಾನಿಂಗ್ ಮಾಡಿಸೋದು. ಮಗು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಬೇಕಲ್ವಾ ಡೇಟು, ಹಂಗಾಗಿ ಒಂದೇ ಸ್ಕ್ಯಾನಿಂಗು, ಅವ್ನು 9 ಮಂತ್ಸಲ್ಲಿ ಒಂದೇ ಒಂದು ಸ್ಕ್ಯಾನಿಂಗ್ ಆಗಿರೋದು. ಹಂಗಾಗಿ ಧ್ರುವ ಹುಟ್ಟಾಗ ಎಷ್ಟು ಚೆನ್ನಾಗಿದ್ದ ಅಂದರೆ, ಗುಂಗುರು ಕೂದಲು, ರೌಂಡ್ ಫೇಸು, ವೈಟು ಮಗು. ಆ ಮಗು ನನಗೆ ಆವಾಗ ಚಿಕ್ಕ ಏಜ್ ಆಗಿರೋದ್ರಿಂದ ಇಂಥ ಸಖತ್ತಾಗಿ ಸೂಪರಾಗಿರೋ ಮಗುನ ನನ್ನ ಹೊಟ್ಟೆಲಿ ಇಟ್ಕೊಂಡಿದ್ನ ಅನ್ನೋದೇ ನಂಗೆ ಡೌಟು. ನೀವು ನಂಬ್ತಿರೋ ಇಲ್ವೋ, ನಾನು ಅವ್ನ ಮುಖನೇ ನೋಡಿಲ್ಲ ಅಂತಲೇ ಹೇಳ್ಬೋದು. ಫಸ್ಟು ನೋಡಿದ್ದೆ ಅವ್ನ ಕಾಲು ನೋಡಿ, ಆಮೇಲೆ ಕೈ ನೋಡಿ, ಆಮೇಲೆ ಮುಖ ನೋಡಿದ್ದು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ಕಾಲುಗಳು. ಇನ್ನು ಅದು ಅಮ್ಮ ಅಂದ್ರಿಗೆ ಮಾತ್ರ ಗೊತ್ತಾಗುತ್ತೆ ಅನಿಸುತ್ತೆ, ಯಾರಿಗೂ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಸಖತ್ತಾಗಿತ್ತು ಮಗು ಮಾತ್ರ. 2 ಮಕ್ಕಳು ಅಷ್ಟೇ, ಒಂಥರ ಸುಣ್ಣದ್ದು ಮುದ್ದೆ ಇರುತ್ತಲ್ಲ ಆ ಥರ ಇತ್ತು ಅಂತಲೇ ಇದ್ರು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೋಡೋಣ ಅನ್ನೋಷ್ಟು. ನೀವು ಅಂದ್ಕೊಳ್ಬೋದು ಎತ್ತೋರ್ಗೆ ಹೆಗಣ ಮುದ್ದು ಅಂತ, ಖಂಡಿತವಾಗ್ಲೂ ಇಲ್ಲ. ಅಕ್ಕಪಕ್ಕದವ್ರು ಎಲ್ಲರೂ ಅದನ್ನೇ ಹೇಳೋರು, ಎಷ್ಟು ಚೆನ್ನಾಗಿದ್ದಾವೆ ನಿಮ್ಮ ಮಕ್ಕಳು ಅಂತ ಹೇಳೋರು. ತುಂಬ ವೈಟ್ ಅಂದರೆ ತುಂಬ ವೈಟು ಅಲ್ಲ, ತುಂಬ ಬ್ಲ್ಯಾಕು ಅಲ್ಲ ಅಂತಾನೆ, ಆದ್ರೂ ನೋಡೋದಕ್ಕೆ ಇನ್ನೊಂದ್ಸಲಿ ನೋಡಬೇಕು ಅನ್ನೋ ಥರ ಇದ್ರು ಅಂತಲೇ ಹೇಳ್ಬೋದು. ಇವಾಗ ನಾನು ಯಾಕೆ ನನಗೆ ಹೆಣ್ಮಕ್ಳು ಬೇಡ ಅಂತಂದರೆ ಚಂದುಗೆ ಫಸ್ಟ್ನೇ ಮಗು ಆಯಿತು, ಚೆನ್ನಾಗಿ ಮಗುನೂ ಹೆಲ್ತಿಯಾಗಿತ್ತು, ಎಲ್ಲ ಚೆನ್ನಾಗಿತ್ತು. 2ನೇ ಮಗು ಕನ್ಸೀವ್ ಆದಾಗ ನನಗೆ ಮನೆಯವ್ರಿಗೆ ಹೆಣ್ಮಗು ಬೇಕು ಅಂತ ಇತ್ತು. ಅವ್ರಿಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ನಾನು ಯಾವುದಾದ್ರೂ ಆಯಿತು, ದೇವ್ರು ಕೊಟ್ಟಿದ್ದು ಆ ಥರ ಒಂದು ಮನಸ್ಥಿತಿನಲ್ಲಿ ಇದ್ದೆ. ಒಂದಿನ ನ್ಯೂಸ್ ನೋಡ್ತಾ ಇದ್ದೆ, ಅವಾಗೆಲ್ಲ ನಮ್ಮ ಮನೇಲಿ ಕೇಬಲ್ಲು ಡಿಶ್ ಏನೋ ಇತ್ತು, 15 ವರ್ಷದ ಹಿಂದೆದು ಮಾತಿದು. ಒಂದಿನ ಟಿವಿನಲ್ಲಿ ಇವಾಗಂತೂ ಕಾಮನ್ ಆಗಿಬಿಟ್ಟಿದೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅದೆಲ್ಲ. ಅವಾಗ ಯಾವುದೋ ಒಂದು ನ್ಯೂಸ್ನ ನೋಡಿದೆ. ಅವತ್ತಿಂದ ನನ್ನ ಮನಸ್ಸಲ್ಲಿ ಯಾವ ಥರ ಕೊರಿತಾಯಿತ್ತು ಅಂದರೆ, ನಮ್ಗೆ ಹೆಣ್ಮಗು ಆದರೆ ನಾವು 100% ನಾವು ಸೆಕ್ಯೂರಾಗಿ ನೋಡ್ಕೊಳಕ್ಕಾಗತ್ತಾ, ಅದಕ್ಕೆ ಸೆಕ್ಯೂರಿಟಿ ಕೊಡೋಕ್ಕಾಗತ್ತಾ, ಅದನ್ನು ಯಾವ ಥರ ಬಿಡಿಸ್ಬೇಕು. ಇವಾಗಂತೂ ಅಕ್ಕಪಕ್ಕದ ಮನೆ ಬಿಟ್ಟೋಗೋದಕ್ಕೂ ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮವ್ರನ್ನೇ ನಾವು ನಂಬೋದಕ್ಕಾಗೋದಿಲ್ಲ ಅಂತ. ಹೆಂಗೆ ಸಾಕೋದು ಮಗುನ, ಹೆಣ್ಮಗು ಆದರೆ ಅದಕ್ಕೆ ಯಾವ ಟೈಮಲ್ಲಿ ಹೆಂಗಿರಬೇಕು ಅಂತ ಹೇಳ್ಕೊಡಕ್ಕೆ ನನ್ನ ಕೈಲಾಗುತ್ತಾ. ನಾನು 100% ಅಮ್ಮಂದ್ರು ಏನೇನು ಮಾಡಬೇಕು ಒಂದು ಹೆಣ್ಮಗುಗೆ ಅದನ್ನೆಲ್ಲ ನನ್ನ ಕೈಲಿ ಮಾಡೋದಕ್ಕಾಗತ್ತಾ. ಎಷ್ಟು ನನ್ನ ಮನಸ್ಸಲ್ಲಿ ಕೋಲಾಹಲ ಎದ್ದೇಳ್ತು ಅಂತಂದರೆ, ಅದನ್ನು ನ್ಯೂಸ್ ನೋಡ್ಬಿಟ್ಟು. ನಿಮಗೆ ಗೊತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನಾಗುತ್ತೆ ಅಂತ, ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಸುಮ್ಮನೆ ಕೋಪ ಬರೋದು, ಸುಮ್ಮನೆ ಒಂಥರ ಡಿಪ್ರೆಷ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ನ್ಯೂಸ್ಗಳನ್ನ ನೋಡಿಬಿಟ್ರೆ ಯಾವ ಥರ ಆಗುತ್ತೆ ಅಂತ ನೀವೇ ಇದು ಮಾಡ್ಕೊಳ್ಳಿ. ಅದಾದ ನಂತರ ನಾನು ಒಂದು 4 ತಿಂಗಳಾಯಿತು. 4 ತಿಂಗಳು ಪ್ರೆಗ್ನೆಂಟ್ ಇರಬೇಕಾದ್ರೆ ನನಗೆ ಆವತ್ತು ಡಿಸೈಡ್ ಮಾಡಿದೆ, ನನಗೆ ಹೆಣ್ಮಗು ಬೇಡಪ್ಪ, ನನಗೆ ಅಷ್ಟು 100% ನಾನು ಕೊಡೋದಕ್ಕಾಗೋದಿಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು
ಗಣಪತಿ ಪೂಜೆನ ನಾನು 5 ಥರ ಒಂದು ಗಣಪತಿ ಇದನ್ನ ಮಾಡಿಕೊಂಡು ಸ್ತೋತ್ರನ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಇನ್ನು 5 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡಿ 9 ತಿಂಗಳವರೆಗೂ ನಾನು ಆ ಪೂಜೆನ ಮಾಡಿಕೊಂಡೆ. ಆ ಪೂಜೆನ ಪ್ರತಿ ಸಲ ನಾನು ಒಂದೇ ಕೇಳ್ತಿದ್ದು, ಹೆಣ್ಮಗು ಗಂಡ್ಮಗು ಅಂತಲ್ಲ, ಎರಡಕ್ಕೂ ಕೂಡ ನಾವು ಫ್ರೀಡಮ್ ಕೊಟ್ಟು ಬೆಳೆಸ್ಬೇಕಾಗುತ್ತೆ. ಹಂಗಂತ ಅಂದ್ಬಿಟ್ಟು ನಾವು ಹೆಣ್ಮಗು ಅಂತ ಅಂದ್ಬಿಟ್ಟು ಕಟ್ಟಾಕಿದ್ರೆ ಆ ಮಗು ಬಾಲ್ಯನೇ ಇದಾಗುತ್ತೆ. ಹಂಗಂತ ಅಂದ್ಬಿಟ್ಟು ಯಾವಾಗಲೂ ನಮ್ಮ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೆಣ್ಮಕ್ಳ ವಿಷಯದಲ್ಲಿ ಅಷ್ಟೇನೆ. ಅವತ್ತು ನಮ್ಮ ಧನ್ವಿ ತಂಗಿ ಹುಟ್ಟಾಗ್ಲೂ ಅಷ್ಟೇನೆ, ನೈಟ್ ಪೂರ್ತಿ ನನಗೆ ನಿದ್ದೆನೇ ಬಂದಿಲ್ಲ ಅಂತ ಹೇಳ್ಬೋದು. ಹೆಂಗ್ ಬೆಳೆಸೋದು, ಹೆಂಗ್ ನೋಡ್ಕೊಡೋದು. ಇವಾಗ ನಮ್ಮ ಚಂದುನೇ ಆಗಲಿ, ಚಂದುನ ನಾನು ಪಕ್ಕದ ಮನೆ ಕೊಟ್ಬಿಟ್ಟು ಸ್ಕೂಲಿಂದ ಧ್ರುವನ ಕರ್ಕೊಂಬರ್ತೀನಿ ಅಂತ ಹೋಗ್ತಾ ಇದ್ದೆ. ಇವಾಗ ನಿಜವಾಗ್ಲೂ ಪಕ್ಕದ ಮನೆಗೆ ಮಗುನ ಕೊಟ್ಬಿಟ್ಟು ಹೋಗೋದಕ್ಕೆ ಭಯ ಆಗುತ್ತೆ. ಯಾರ್ಯಾರ ಮನಸ್ಥಿತಿ ಹೆಂಗಿರುತ್ತೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ನಮ್ಮ ಸಮಾಜದಲ್ಲಿ ಇದಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ಹೆಂಗೆ ಅಂತಂದ್ರೆ, ಇನ್ನು 15 ವರ್ಷದ ಹಿಂದೆ ಒಂದು ನ್ಯೂಸ್ ನೋಡ್ಬಿಟ್ಟು ನನ್ನ ಮನಸ್ಸಲ್ಲಿ ಯಾವ್ಯಾವ ಥರ ಇದಾಗಿರ್ಬೋದು, ತುಂಬಾನೇ ಯಾವ ಥರ ಅಂತಂದ್ರೆ ಕೋಲಾಹಲನೇ ಆಗ್ಬಿಟ್ಟಿತ್ತು ನನ್ನ ಮನಸ್ಸಲ್ಲಿ. ಅದು ಒಂದು ಡಿಸೈಡ್ ಮಾಡಿ ನಾನು ಆ ಪೂಜೆನ, ಗಣಪತಿ ಪೂಜೆನ ಮಾಡ್ಕೊಂಡಿದ್ದು. ಅಂದರೆ ಗಜಾನನ, ಗಣಪತಿ, ಮೂಷಿಕ ವಾಹನ, ಈ ಥರ 5 ಇದನ್ನ ಹೆಸರನ್ನ ಇದು ಮಾಡಿಕೊಂಡು ನಾನು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ದಯವಿಟ್ಟು ನನಗೆ ಗಂಡು ಮಗುನೇ ಕೊಡಪ್ಪ ಭಗವಂತ, ನನಗೆ 100% ಆ ಮಗುಗೆ. ಇವಾಗಲೂ ಅಷ್ಟೇನೆ, ಇವಾಗಲೂ ಗಂಡು ಮಗು ಆದಮೇಲೂ ಇವಾಗಲೂ ನನಗೆ ಒಂದೊಂದ್ಸಲಿ ಅದೇ ಥಾಟ್ ಬರುತ್ತೆ. ನಾನು 100% ನನ್ನ ಮಕ್ಕಳಿಗೆ ಪ್ರೀತಿನ ಕೊಡ್ತಾ ಇದ್ದೀನ. ಅವ್ರಿಗೆ ನನ್ನ ಅವಶ್ಯಕತೆ ಯಾವಾಗಿದೆ ಅವಾಗೆಲ್ಲ ನಾನು ಅವ್ರಿಗೆ ಸಮಾಧಾನ ಆಗಲಿ ಇದಾಗ್ತಾ ಇದ್ದೀನ, ಅವ್ರ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತಾ ಇದ್ದೀನ. ಎಲ್ಲನೂ ಪ್ರತಿಯೊಂದು ಅಡುಗೆ ಮಾಡ್ಕೊಡೋದು ಮಾತ್ರ ಅಲ್ಲ, ಅವ್ರಿಗೆ ಯಾವಾಗೆಲ್ಲ ನಮ್ಮ ಅವಶ್ಯಕತೆ ಇದೆ ಅವಾಗೆಲ್ಲ ನಾನು ಅವ್ರಿಗೆ ಸಿಗ್ತಾ ಇದ್ದೀನ ಅನ್ನೋದೆಲ್ಲ. ಇನ್ನಷ್ಟು ನಾನು ಏನಾದರೂ ಬದಲಾವಣೆ ಮಾಡ್ಕೋಬೇಕಾ, ನನ್ನಲ್ಲಿ ಏನಾದರೂ ಕಮ್ಮಿ ಆಗ್ತಾ ಇದೆಯಾ, ಅವ್ರಿಗೆ ಕೊಡೋವಂಥ ಪ್ರೀತಿನಲ್ಲೇ ಆಗ್ಬೋದು, ಎಲ್ಲದರಲ್ಲೂ ಕೂಡ ನಾನು ಏನಾದರೂ ಪರ್ಫೆಕ್ಟ್ ಆಗಬೇಕಾ, ಇದೆಲ್ಲ ಕೂಡ ಪದೇ ಪದೇ ನನ್ನ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ಇದು ಅಮ್ಮಂದ್ರಿಗೆ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಮಕ್ಕಳ ವಿಷಯದಲ್ಲಿ ಇನ್ನಷ್ಟು ಪ್ರೀತಿ ಮಾಡಬೇಕು, ಇನ್ನಷ್ಟು ಕೇರ್ ಆಗಿ ನೋಡ್ಕೋಬೇಕು, ಇನ್ನಷ್ಟು ಒಳ್ಳೆ ರೀತಿನಲ್ಲಿ ಅವ್ರಿಗೆ ಬುದ್ಧಿ ಹೇಳ್ಕೊಡ್ಬೇಕು. ಅದೆಲ್ಲನೂ ಕೂಡ ಪ್ರತಿ ಕ್ಷಣ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ತಮ್ಮನಿಗೆ 2 ಹೆಣ್ಮಕ್ಳಾದಾಗ ಮನೆಯವ್ರಿಗೆ ತುಂಬಾ ಖುಷಿ ಆಯಿತು. ನನಗೆ ನಂದು ಸೇರಿ ಭಗವಂತ ನನ್ನ ತಮ್ಮನಿಗೆ ಕೊಟ್ಬಿಟ್ಟಿದ್ದಾನೆ, ಆ ಮಕ್ಕಳನ್ನೇ ನೋಡಿ ಖುಷಿ ಪಡಬೇಕು ಅಂತ ಅನ್ನಿಸ್ತು. ಅವತ್ತು ನಾನು ಧನ್ವಿ ತಂಗಿ ಹುಟ್ಟಬೇಕಾದ್ರೆ ಅವಳನ್ನ ಕರ್ಕೊಂಡು ಬಂದು 3 ಅವರ್ ಈಚೆಗಡೆ ಕೂತ್ಕೊಂಡಿದ್ವಿ. ಅದು ಎಷ್ಟು ಬೇಗ ಟೈಮ್ ಹೋಯ್ತು, ಅದು ಹೆಂಗೆ, ನಾನು ಎಲ್ಲೂ ಅರ್ಧ ಅವರ್ ಕೂತ್ಕೊಂಡವಳೆ ಅಲ್ಲ. ಮನೆಯವರು ಒಂದು ಸೀರೀಸ್ ಹಾಕೊಂಡು ನೋಡಿ 3 ಅವರ್ ಮುಗಿಸಿದ್ದಾರೆ. ಆಮೇಲೆ ಬಂದು ಕೇಳ್ತಾ ಇದ್ದಾರೆ, ಹೆಂಗೆ ನೀನು ಇವ್ರ ಜೊತೆ 3 ಅವರ್ ಆಟ ಆಡ್ಕೊಂಡು ಕೂತಿದ್ಯಲ್ಲ, ನೀನು ಎಲ್ಲೂ ಅರ್ಧ ಅವರ್ ಕೂತ್ಕೊಳ್ಳಲ್ಲ ಅಂತ. ಅವಾಗ ನಮ್ಗೆ ಅರ್ಥ ಆಯ್ತು, ಇಬ್ರು ಮಾತಾಡ್ಕೊಂಡ್ವಿ. ಅಜ್ಜಿ ತಾತ ಆದ ನಂತರ ನಮಗೆ ಒಂದು ಮೊಮ್ಮಕ್ಕಳ ಜೊತೆ ಈ ಥರ ಎಲ್ಲ ಬಾಂಡಿಂಗ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಅಂದರೆ ಇದೇ ವಿಷಯಕ್ಕೆ ಅನಿಸುತ್ತೆ. ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಜವಾಗ್ಲೂ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಮನೆ ಕೆಲಸ ಅಂತೆ, ಈ ಫ್ಯಾಕ್ಟ್ರಿ ಹುಡುಗರಿಗೆ ಅಡುಗೆ ಮಾಡೋದಂತೆ, ಇದೆಲ್ಲ ಕೆಲಸದ ನಡುವೆ ನನ್ನ ಮಕ್ಕಳ ಜೊತೆ ಆಟ ಆಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ ಅಂದರೆ, ಅವಳು ಆಡೋ ಒಂದೊಂದು ಮಾತು ಒಳ್ಳೆ ಮುತ್ತು ಥರ ಇರುತ್ತೆ. ಈ ಥರ 3 ಅವರು ಸ್ಪೆಂಡ್ ಮಾಡ್ತಾ ಇದ್ದೆ. ಅದನ್ನೇ ಮನೆಯವ್ರು ಹೇಳ್ತಾ ಇದ್ರು, ಅದಕ್ಕೇನೆ ವಯಸ್ಸಾದ್ಮೇಲೆ ನಮಗೆ ಜವಾಬ್ದಾರಿ ಕೂಡ ಕಮ್ಮಿ ಇರುತ್ತೆ, ನಮ್ಮ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲ್ವಲ್ಲ, ಅದಕ್ಕೆ ಅಜ್ಜಿ ತಾತ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಾವು ಅಜ್ಜಿ ತಾತ ಆಗೋದಕ್ಕೆ ಮುಂಚೆನೇ ನಮಗೆ ಆ ಒಂದು ಅವಕಾಶ ಮತ್ತೆ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಇವಳ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ಇದೆಲ್ಲ ಮಾಡಿಕೊಂಡು ಅವತ್ತು ತುಂಬಾ ಚೆನ್ನಾಗೋಯ್ತು ನನ್ನ ದಿನ ಅಂತಲೇ ಹೇಳ್ಬೋದು. ಈ ಥರ ಪೂಜೆನ ಮಾಡಿ ಆನಂತರ ನನಗೆ ಸ್ಟಾರ್ಟ್ ಆಯಿತು. 1 ವರ್ಷ ಚಂದುಗಾದ ನಂತರ ನನಗೆ ಹೆಣ್ಮಗು ಬೇಕು ಅನ್ನೋದು ಸ್ಟಾರ್ಟ್ ಆಯಿತು. ಆ ಒಂದು ಇದೆಲ್ಲ ಹೋಯ್ತಲ್ವ, ಟಿ ವಿಲಿ ನೋಡಿದ ವಿಷಯ ಎಲ್ಲ ಮರಿತಾ ಬಂತು. ಯಾವುದೇ ಆಗಲಿ ಕಾಲ ಎಲ್ಲನೂ ಮರೆಸುತ್ತೆ. ಹಂಗಾಗಿ ಆಮೇಲೆ ನನ್ನ ಮಕ್ಕಳಿಗೇನೆ ಹೆಣ್ಮಕ್ಳು ಡ್ರೆಸ್ ಹಾಕೋದು, ಅಯ್ಯೋ ಹೆಣ್ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದಾಗಿತ್ತಲ್ವ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದಾಗಿತ್ತು ಅಂತೆಲ್ಲ ತಲೆಯಲ್ಲಿ ಬರೋವಂಥದ್ದು. ಇದು ಕೊಟ್ಟಾಗ ಅದು ಬೇಕು ಅನ್ನೋ ಆಸೆ, ಅದು ಕೊಟ್ಟಾಗ ಇದು ಬೇಕು ಅನ್ನೋ ಆಸೆ ಅಂತಾರಲ್ಲ, ಹಾಗೆ ಅಮ್ಮ ಹೇಳಿದ್ರು ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರುತ್ತೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಿನಗೆ ಇದನ್ನು ಕೊಡಬೇಕು ಅಂತ ಇತ್ತು ಅದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಿನ್ನ ತಮ್ಮನಿಗೆ ಆಗುತ್ತೆ ಬಿಡವ, ನೀನು ಯಾಕೆ ಚಿಂತೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ಸಿದ್ರು. ಇವಾಗ ಒಂದಲ್ಲ ಅಂತ ಡಬಲ್ ಧಮಾಕ ಕೊಟ್ಬಿಟ್ಟಿದ್ದಾನೆ ಭಗವಂತ. ನೋಡಿ ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂದರೆ, ನಮ್ಮ ಮನೆಯವ್ರ ಜೊತೆ ಅಷ್ಟು ಇದು ಮಾಡಲ್ಲ ಅವಳು, ಸ್ವಲ್ಪ ಭಯ ಪಡ್ತಾಳೆ. ನನ್ನ ಜೊತೆ ಆದರೆ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಆಟ ಆಡ್ತಾಳೆ. ಅವಳ ಜೊತೆ ನಾನು ಒಂದು ಮಗು ಆಗ್ಬಿಟ್ಟಿದ್ದೆ ಅವತ್ತು. ಇಬ್ಬರು ಸೇರಿಕೊಂಡು 3 ಅವರ್ ಆಟ ಆಡಿಕೊಂಡು ಸ್ವಲ್ಪ ಇದು ಸರಿ ಎಲ್ಲ ತಿನ್ನಿಸಿ ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ. ನಿಮ್ಗೇನು ಅನ್ನಿಸ್ತು, ನಿಮಗೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಎಲ್ಲ ಆಗುತ್ತಾ? ಚಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಬೇಕು ಅಂತಂದರೆ ತುಂಬಾ ಅಕ್ಕಪಕ್ಕದವರು ಸಹಾಯ ಮಾಡಿದ್ರು ಅಂತಲೇ ಹೇಳ್ಬೋದು. ಅದು ಯಾವ ಥರ ಅಂತ ಹೇಳ್ತೀನಿ.
ನಾವು ತರಕಾರಿ ತರಕ್ ಹೋಗಿದ್ವಿ ಅಮ್ಮ ನಾನು. ಅವಾಗ ತರಕಾರಿ ತರಕ್ ಹೋದಾಗ ಒಬ್ರು ಆಟೋ, ನಂಗೆ ನಡೆಯೋದಕ್ಕೆ ಆಗ್ಲಿಲ್ಲ ಆ ಕಡೆಯಿಂದ, 9 months ಆಗ್ಬಿಟ್ಟಿತ್ತಲ್ವಾ. ಆ ಕಡೆಯಿಂದ ಆಟೋದಲ್ಲಿ ಕರ್ಕೊಂಬರೋಣ ಅಂದ್ಬಿಟ್ಟು ಅಮ್ಮ ಆಟೋ ಮಾಡ್ಕೊಂಡು ಕರ್ಕೊಂಬಂದ್ರು. ಬರ್ಬೇಕಾದ್ರೆ ಅವರು ಆಟೋದವರು ಅಮ್ಮ ನೀವು ಯಾವ ಊರವರು ಏನು ಅಂತ ಕೇಳಿದ್ರು. ನಾವು ಮಂಡ್ಯದವರು ಅಂತ ಅಂದಮೇಲೆ ಹೌದಾ ಅಮ್ಮ ನಮ್ಮ ಮನೆ ಇಲ್ಲೇ ಇರೋದು, ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಆದರೆ, ಅವಾಗೆಲ್ಲ ನಮ್ಮ ಹತ್ರ ಕಾರು ಏನು ಇಲ್ವಲ್ಲ, ಎಮರ್ಜೆನ್ಸಿ ಆದರೆ ನೀವು ಯಾವಾಗ ಬೇಕು ಬಂದು ನಮ್ಮನ್ನ ಇದು ಮಾಡಿ ಅಮ್ಮ, ಫೋನ್ ನಂಬರು ತೊಗೊಂಡಿರಿ, ಫೋನ್ ಮಾಡಿ ಅಂತ ಹೇಳಿದ್ರು. ಅವತ್ತು ಚಂದುಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆದಾಗ ಯುಗಾದಿ ಹಬ್ಬ, ಯುಗಾದಿ ಹಬ್ಬದ ದಿನ, ಹಿಂದಿನ ದಿನ ಅಮಾವಾಸ್ಯೆ ಬರುತ್ತಲ್ವಾ, ಆವತ್ತೇನೆ ಯುಗಾದಿ ಹಬ್ಬದ ದಿನ ಅವರು ಪಾಪ ಒಬ್ಬಟ್ಟು ಮಾಡ್ತಾ ಇದ್ದಾರೆ 12:15 ಅವ್ರಮ್ಮ. ಆಮೇಲೆ ಅಮ್ಮ ನನ್ಗೆ ಪೇಯ್ನ್ ಬಂದಿದ್ದು ನೋಡಿ ಹೋಗಿ ಕರ್ಕೊಂಬಂದ್ರು ಅವ್ರನ್ನ. ಅವರು ಪಾಪ 10:00 ಬಂದು ಮಲ್ಕೊಂಡಿದ್ರಂತೆ. 12:30 ಅಮ್ಮ ಹೋಗಿ ಕರೆದಿದ ತಕ್ಷಣ ಇಮಿಡಿಯೇಟ್ ಬಂದು ಆಟೋದಲ್ಲಿ ಮನೆಯವರು ನಾನು ಅಮ್ಮ ಎಲ್ಲ ಹೋದ್ರೆ ನಾನು ಒಳಗಡೆನೆ ಹೋಗಿಲ್ಲ ಅಂತ ಹೇಳ್ಬೋದು. ಹೊರಗಡೆ ಕಾರಿಡಾರಲ್ಲಿ ವಾಕಿಂಗ್ ಮಾಡ್ತೀನಿ ಮೇಡಮ್ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಆಮೇಲೆ 4 ಗಂಟೆಗೇನೋ ಒಳಗಡೆ ಹೋಗಿದ್ದು, 4 ಗಂಟೆಗೋ 4:15 ಒಳಗಡೆ ಹೋಗಿದ್ದಕ್ಕೆ 4:50 ಡೆಲಿವರಿ ಆಯಿತು. ಅವರು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳೆ ಅಂತ ಹೇಳಿದ್ರು ಆ ಡಾಕ್ಟ್ರು. ಅವಾಗಲೂ ಕೂಡ ನಾನು ಚಂದು ಹುಟ್ಟಬೇಕಾದ್ರೂ ಕೂಡ ನಾನು ಗಣಪತಿ ಅಂತಾನೆ ನೆನೆಸ್ಕೊಂಡಿರೋದು, ಪ್ರಾರ್ಥನೆ ಮಾಡಿರೋದು. ಅವಾಗ ಡಾಕ್ಟ್ರು ಹೇಳಿದ್ರು, ನೋಡಿ ಗಣಪತಿನೇ ಉಟ್ಬಿಟ್ಟಿದ್ದಾನೆ ತಗೊಳ್ಳೆ ಅಂತ ಅಂದರು. ಅವಾಗ ಒಂಥರ ಖುಷಿ ಆಯಿತು. ಒಂದು ಸ್ವಲ್ಪ ದಿನ ಆದಮೇಲೆ ಬೇಜಾರಾಯಿತು. ಮಕ್ಕಳಂದ್ರೇ ಸೆಲೆಬ್ರೇಷನ್ನು, ನಮ್ಮ ಪ್ರೀತಿ ಸಂಕೇತಗಳು ಅಂತಲೇ ಹೇಳ್ಬೋದು. ಅವರು ಹೆಣ್ಣಾಗಲಿ ಗಂಡಾಗಲಿ ಎರಡೂ ಒಂದೇ ಅಲ್ವಾ. ಆದರೆ ಸ್ವಲ್ಪ ಇದಾಗಿ ನೋಡ್ಕೊಳ್ಳೋದು, ಜವಾಬ್ದಾರಿಯಾಗಿ ನೋಡ್ಕೊಳ್ಳೋದು ಅಪ್ಪ ಅಮ್ಮನ ಕರ್ತವ್ಯ ಆಗಿರುತ್ತೆ. ಮುಂಚೆನೇ ಹೇಳ್ದಂಗೆ ನನ್ನ ತಮ್ಮನಿಗೇನೆ 2 ದಬಲ್ ಆಗಿರೋದ್ರಿಂದ ಅವರೇ ನಮ್ಮ ಮಕ್ಕಳು ಅಂದ್ಕೊಂಡು ನೋಡ್ಕೊಬೇಕು ಅಷ್ಟೇ. ಇವಾಗ ಯಾವಾಗಾದರೂ ಒಂದು ಸ್ವಲ್ಪ ನನಗೆ ಸುಸ್ತಾದಾಗ ಬೈಕೊಳ್ತೀನಿ, ನೋಡು ಬಯಸಿ ಎತ್ತಂತ ಮಕ್ಕಳು ನೀವು, ಒಂದು ಸ್ವಲ್ಪ ಹೆಲ್ಪ್ ಮಾಡಲ್ಲ ನನಗೆ ಅಂತ ಅಂದ್ಬಿಟ್ಟು ಮನೆಯವ್ರು ಅದನ್ನೇ ರೇಗಿಸ್ತಾರೆ. ನೀನೇ ಅಲ್ವೇನಮ್ಮ ಅದೇನೋ ವ್ರತ ಮಾಡಿ ಗಣಪತಿನೆಲ್ಲ ಇದು ಮಾಡಿ ಎತ್ತಿರೋದು, ಇವಾಗ ನೀನೇ ಮಾಡು ಅಂತೇಳಿ. ಆದ್ರೂ ಒಂದು ಹೂವು ಎಕ್ಸ್ಟ್ರಾನೇ ಇಟ್ಟಿದ್ದೀನಿ ಮಕ್ಳ ವಿಷಯದಲ್ಲಿ. ತುಂಬ ಒಳ್ಳೆ ಮಕ್ಕಳು. ಏನೇ ಆಗಲು ಕಷ್ಟ ಅಂತ ಇದಾದಾಗ ತುಂಬ ಕರ್ಗೋಗ್ತಾರೆ. ನಾನಿಲ್ಲ ಅಂತಂದರೆ ಮನೇಲೇ ಇರಲ್ಲ. ಆಫೀಸ್ಗೆ ಹೋದ್ರೆ ಅಲ್ಲೇ ನನ್ನ ಹಿಂದೆನೇ ಬರ್ತಾರೆ, ಅಡುಗೆ ಮನೆಗೆ ಹೋದ್ರೂ ನನ್ನ ಹಿಂದೆನೇ ಇರ್ತಾರೆ. ಅದು ಒಂದೊಂದ್ಸಲಿ ನನಗೆ ಕೆಲಸ ಜಾಸ್ತಿ ಆದಾಗ ಕೋಪ ಬರುತ್ತೆ. ಅದು ಎಂಡ್ ಆಫ್ ದ ಡೇ ಅವರು ಒಂಥರ ಅಪ್ಪ ಮಕ್ಕಳೆಲ್ಲ ತುಂಬಾ ಕೇರ್ ಮಾಡೋದ್ರಿಂದ ನಾನು ಒಬ್ಬಳೇ ಹೆಣ್ಮಗಳು ಅಂತ ಎಲ್ಲರೂ 3 ಜನನು ನನ್ನ ಕೇರ್ ಮಾಡ್ತಾರೆ. ಅದೇ ನನಗೆ ಇಷ್ಟ ಆಗುತ್ತೆ. ನಾನು ಏನೇ ತಿನ್ನಬೇಕು ಏನೇ ಬೇಕು ಅಂತಂದ್ರೂ ಆ ಕ್ಷಣಕ್ಕೆ ತಂದು ಕೊಡ್ತಾರಲ್ವ. ನಾಳೆ ತರ್ತೀನಿ ಅಂತ ಹೇಳೋದೇ ಇಲ್ಲ. ಆವಾಗ ನಾನು ಕೇಳೋದೇ ಕಮ್ಮಿ. ಕೇಳಿದ ತಕ್ಷಣವೇ ನನಗೆ ಏನು ಬೇಕು ಅಂತ ಅರ್ತ್ಕೊಂಡು ಅವರೇನೆ ಟಕ್ಕಂತ ತಂದು ಕೊಟ್ಬಿಡ್ತಾರೆ. ಅದೊಂದು ಖುಷಿ. ಅಯ್ಯೋ ಏನಿಲ್ವಲ್ಲ ಹೆಣ್ಮಗಳು ಮನೇಲಿ, ನೀನೊಬ್ಬಳೇ ಅಲ್ವಾ ಅಂತ ಹೇಳ್ತಾರೆ. ನೀವು ನಂಬ್ತಿರೋ ಇಲ್ವೋ, ನನ್ನ ಮಕ್ಕಳನ್ನ ನಾನು ಒಂದು ಸ್ಟೇಜ್ ಆಗೋವರೆಗೂ, ಅವ್ರಿಗೆ ಒಂದು 12 ವರ್ಷ 13 ವರ್ಷ ಆಗೋವರೆಗೂ ನಾನು ಹೊರ್ಗಡೆ ಹಾಲು ಥರ ಕೂಡ ಕಳಿಸಿಲ್ಲ ಅಂತ ಹೇಳ್ಬೋದು. ಏನಿಷ್ಟು ದೊಡ್ಡ ಮಕ್ಕಳಾಗಿದ್ದಾರೆ, ಇಲ್ಲೇ ಪಕ್ಕದಲ್ಲಲ್ವ ಹಾಲು ತೊಗೊಂಬರ್ತಾರೆ ಬಿಡು ಅಂತ ಹೇಳ್ತಿದ್ರು ಬೇರೆಯವ್ರು ಯಾರಾದರೂ ಬಂದಾಗ. ಅಥವಾ ಅಮ್ಮನೇ ಎಷ್ಟೋ ಸಲ ಹೇಳಿದ್ದಾರೆ ಇಲ್ಲೇ ಅಲ್ವ ತರ್ತಾನೆ ಬಿಡವ ಅಂತ. ಆದರೆ ನಾನು ಮಾತ್ರ ಒಂದು ಕ್ಷಣ ಯಾಮಾರಿದ್ರೆ ಲೈಫ್ ಲಾಂಗ್ ನಾವು ಸಫರ್ ಮಾಡಬೇಕಾಗುತ್ತೆ. ಬೇಡ ಹಾಲು ತರೋದು, ಹಾಲೇ ಆಗಲಿ ಏನು ತರೋಕ್ಕೂ ನಾನು ಕಳಿಸ್ತಿರ್ಲಿಲ್ಲ. ನಾನು ಜೊತೇಲಿ ಹೋದರೆ ಮಾತ್ರ ಹೋಗಬೇಕು. ಯಾಕೆಂದರೆ ಪಕ್ಕದಲ್ಲೇ ರೋಡ್ ಇರೋದ್ರಿಂದ. ನಮ್ಮ ಮನೆನೂ ಅಷ್ಟೇ ಪೂರ್ತಿಯಾಗಿ ಅವ್ರ ಸೆಕ್ಯೂರಿಟಿಗೋಸ್ಕರನೇ ನಾವು ಕಾಂಪೌಂಡ್ ಎಲ್ಲ ಉದ್ದ ಮಾಡಿಸಿ ಎಲ್ಲನೂ ಕೂಡ ಅವ್ರಿಗೆ ಆಟ ಆಡೋಕ್ಕೆ ಒಳಗಡೆನೆ ಮಾಡಿಸಿ ಪ್ರತಿಯೊಂದನ್ನು ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೆ ನಾವು ಈ ಮನೆನ ಕಟ್ಟಿಸ್ಕೊಂಡಿದ್ದು ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಹಾಲು ಕೂಡ ಕಳಿಸ್ತಿರಲಿಲ್ಲ. ಎಲ್ಲೂ ನಾನು ಹೋದರೆ ಮಾತ್ರ ಕರ್ಕೊಂಡು ಹೋಗ್ತಿದ್ದೆ. ಅದು ಹೆಂಗೆ ಅಂದರೆ ರೋಡ್ ಸೈಡ್ಗೆ ಕೈ ಹಿಡ್ಕೊಂಡು ಹೋಗ್ತಿರಲ್ಲ, ಈ ಕಡೆಗೇನೆ ನನ್ನ ಎಡಗಡೆಗೆ ಇರಬೇಕು ಅವರು. ಆ ಥರ ಒಂದು ಅದೇನೋ ತುಂಬ ಭಯ ನನಗೆ ಮಕ್ಳ ವಿಷಯದಲ್ಲಿ. ಒಂದು ಕ್ಷಣ ನಾವು ಅವ್ರ ಕಡೆ ಗಮನ ಕೊಟ್ಟಿಲ್ಲ ಅಂತಂದರೆ ಆಮೇಲೆ ಏನೋ ಒಂದು ಇದಾಯಿತು ಅಂತಂದರೆ ಲೈಫ್ ಲಾಂಗ್ ಇದಾಗಬೇಕಾಗತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಅವ್ರನ್ನ ಅಷ್ಟು ಕೇರ್ಫುಲ್ಲಾಗಿ ನಾನು ನೋಡ್ಕೊಂಡಿದ್ದೀನಿ. ಇವಾಗಲೂ ಅಷ್ಟೇ ಮಕ್ಳ ವಿಷಯ ಬಂತು ಅಂತಂದರೆ ನನಗೆ ಯಾರಾದರೂ ಚಿಕ್ಕ ಮಕ್ಕಳು ಆ ಕಡೆ ರೋಡ್ ಸೈಡ್ ಎಲ್ಲಾದರೂ ನಡ್ಕೊಂಡು ಹೋಗ್ತಿದ್ರೆ ದಯವಿಟ್ಟು ಆ ಕಡೆ ಹೇಳ್ಕೊಳ್ಳಿ ಮಗು ಕೈನ ಅಂತ ಹೇಳ್ತೀನಿ. ಇವಾಗ ಗಾಡಿ ಓಡಿಸೋರು ರೋಡಲ್ಲಿ ಇರ್ತಾರೆ, ಗಾಡಿ ಕಲಿತಾ ಇರೋರು ಇರ್ತಾರೆ. ಯಾಮಾರಿ ಒಂದು ಸ್ವಲ್ಪ ಏನಾದರೂ ಟಚ್ ಆಗೋಯ್ತು ಅಂತಂದರೆ ಆ ಮಗು ಲೈಫ್ ಲಾಂಗ್ ಏನೋ ಒಂದು ಕಳ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಹೇಳಿ. ಎತ್ತೋರ್ಗೂ ಅಷ್ಟೇನೆ, ಅದನ್ನ ನೋಡ್ತಾ ಕೊನೆವರೆಗೂ ಸಾಯ್ಬೇಕಾಗುತ್ತೆ. ಹಂಗಾಗಿ ನಾನು ಹೇಳೋದಿಷ್ಟೇನೆ, ರೋಡ್ ಸೈಡ್ ಏನಾದರೂ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಕೈ ಹಿಡ್ಕೊಂಡು ನಿಮ್ಮ ಲೆಫ್ಟ್ ಸೈಡ್ಗೆ ಹಿಡ್ಕೊಳ್ಳಿ, ಆ ಮಗುನ ಈ ಕಡೆಗೆ ಬಿಡಬೇಡಿ. ಎಷ್ಟೋ ಜನ ಹಂಗೆ ಮಾಡ್ತಾರೆ. ನಾನು ನೋಡಿದಾಗೆಲ್ಲ ನಾನು ಹೇಳ್ತೀನಿ, ನಂಗಂತೂ ತುಂಬಾ ಭಯ ಮಕ್ಳ ವಿಷಯದಲ್ಲಿ. ನಾನು ಮುಂಚೆನೇ ಹೇಳ್ದಂಗೆ
ಇವಾಗೆಲ್ಲೋ ಗಾಡಿ ಎಲ್ಲ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ನನ್ಗೇನೆ ನಿಜವಾಗ್ಲೂ ಅವ್ರನ್ನ ಇಬ್ಬರನ್ನು ಕುಲ್ಸ್ಕೊಂಡು ನನ್ಗೆ ಗಾಡಿ ಓಡಿಸೋದಕ್ಕಾಗೋದಿಲ್ಲ, ಶೇಕ್ ಆಗ್ತಾ ಇರುತ್ತೆ ಗಾಡಿ. ಹಂಗಾಗಿ ಧ್ರುವ ನಾನು ಓಡಿಸ್ತೀನಿ ಕೊಡಮ್ಮ ಅಂತ ಅಂದ್ಬಿಟ್ಟು ಇಲ್ಲೇ ಹತ್ರದಲ್ಲಾದ್ರೆ ಅವನೇ ಕರ್ಕೊಂಡ್ ಹೋಗ್ತಾನೆ. ಹಂಗಾಗಿ ನಾನು ಗಾಡಿನೂ ಕೂಡ ಕೊಡ್ತಿರ್ಲಿಲ್ಲ ಅವನಿಗೆ. ಇಬ್ಬರಿಗೂ ಅಷ್ಟೇನೆ ಗಾಡಿ ಓಡಿಸೋದಂದ್ರೆ ನನಗೆ ಮಕ್ಳ ವಿಷಯದಲ್ಲಿ ಭಯ. ಬೇಕಾದ್ರೆ ಕಾರ್ ಓಡಿಸಿದ್ರೆ ಒಳಗಡೆ ಇರೋರು ಸೇಫ್ ಆಗಿರ್ತಾರೆ, ಕಾರ್ಗೆ ಮಾತ್ರ ಡ್ಯಾಮೇಜ್ ಆಗುತ್ತೆ. ಆದ್ರೆ ಟೂ ವೀಲರು ತುಂಬಾನೇ ಡೇಂಜರ್ ಅಂತಾನೆ ಹೇಳ್ಬೋದು. ನಾನು 40 ಮೇಲೆ ನಾನು ಎಲ್ಲೂ ಓಡಿಸೋದೇ ಇಲ್ಲ. ನಾನು ಅಷ್ಟೇ, ಮನೆಯವರು ಅಷ್ಟೇನೆ. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ಮಕ್ಳು ಕೂತಿರ್ತಾರೆ ಅಥವಾ ಬೇರೆಯವ್ರು ಹೋಗ್ತಾ ಇರ್ತಾರೆ. ಹಂಗಾಗಿ ಎಲ್ಲಾದ್ರೂ ನಾವು ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇನೆ, ಏನೇ ಇದ್ ಮಾಡ್ಬೇಕಾದ್ರೂ ಅಷ್ಟೇನೆ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಇದ್ ಮಾಡ್ಕೋಬೇಕು. ಕಾರ್ ಓಡಿಸ್ಬೇಕಾದ್ರೂ ಫಸ್ಟ್ ನನ್ಗೆ ಮನೆಯವ್ರು ಹೇಳಿದ್ದು, ಕಾರ್ ಡ್ಯಾಮೇಜ್ ಆದ್ರೂ ಪರವಾಗಿಲ್ಲಮ್ಮ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಯಾರಿಗೂ. ನೀನು ಓಡಿಸೋಂತ ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಅಷ್ಟು ಸೇಫ್ ಆಗಿ ನೀನು ಓಡಿಸ್ಬೇಕು ಅಂತ ಅದೇ ಫಸ್ಟ್ ಮಾತು ಅವ್ರು ಹೇಳಿದ್ದು ಕಾರ್ ಓಡಿಸ್ತೀನಿ ಅಂದಾಗ. ಇವಾಗ ಮೊಳಕೆ ಕಾಳಿನ ಸಾಂಬಾರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ನನ್ನ ಮಾತು? ನಿಜ ಅನ್ನಿಸ್ತಾ? ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ನಮ್ಮ ಮನಸ್ಸಲ್ಲಿ ಒಂದೊಂಥರ ಆಗ್ತಾ ಇರುತ್ತಲ್ವಾ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಮೊಳಕೆ ಕಾಳಿನ ಸಾಂಬಾರು ಮಾಡ್ತೀರಾ ಅಂದರೆ ಒಂದೇ ಒಂದು ಟಿಪ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಸಾಲೆನ ನುಣ್ಣಗೆ ರುಬ್ಕೊಳ್ಳಿ. ಒಂದೊಂದು ಸಾಂಬಾರ್ಗೆ ತರ್ತರಿಯಾಗಿ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದೊಂದು ಸಾಂಬಾರ್ಗೆ ಈ ಮೊಳಕೆ ಕಾಳು ಆಗ್ಬೋದು, ಇದಕ್ಕೆಲ್ಲ ನಾವು ನುಣ್ಣಗೆ ಈ ಸಾಂಬಾರ್ ಪೌಡ್ರನ್ನ ಈ ಥರ ಒಂದು ಸ್ಟವ್ನ ಕಮ್ಮಿ ಮಾಡಿಬಿಟ್ಟು, ಫ್ಲೇಮ್ ನೋಡಿ ಎಷ್ಟು ಕಮ್ಮಿ ಇದೆ, ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮಸಾಲೆನ ನುಣ್ಣಗೆ ರುಬ್ಬಿ ಮಾಡೋದ್ರಿಂದ ಈ ಒಂದು ಏನು ಮೊಳಕೆ ಕಾಳು ತುಂಬಾ ಟೇಸ್ಟ್ ಕೊಡುತ್ತೆ. ಮಾಡಿ ನೋಡಿ ಒಂದ್ಸಲಿ. ತರ್ತರಿಯಾಗಿ ಯಾವತ್ತೂ ರುಬ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮೊಳಕೆ ಕಾಳಿನ ಸಾಂಬಾರಿಗೆ ಸ್ವಲ್ಪನೇ ತರಕಾರಿ ಎಲ್ಲ ಬೆಳಿಗ್ಗೆನೇ ನಾನು ಬಿಡಿಸಿಟ್ಕೊಂಡ್ಬಿಟ್ಟಿದ್ದೆ. ತರಕಾರಿ ಎಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಕಟ್ ಮಾಡಿ. ಇವಾಗ ಹುರಿದಿರ್ತಕ್ಕಂಥ ಮಸಾಲೆನ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಾತು ಎಷ್ಟು ಸತ್ಯ, ಎಷ್ಟು ನಿಮಗೆ ಕನೆಕ್ಟ್ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನನ್ನ ಮನಸ್ಸಲ್ಲಿ ಏನೇನಿತ್ತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಪೂರ್ತಿಯಾಗಿ. 2 ಮಕ್ಕಳಾದ ನಂತರ ನಾನು ಆಪರೇಷನ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ಒಂದು ಮಗುನ ದತ್ತು ತಗೊಳ್ಳೋಣ, ಹೆಣ್ಮಗುನ ಅಂತ ಹೋಗಿದ್ದು ನಿಜ. ಅಷ್ಟರಲ್ಲಿ ಚಂದು ಕೂಡ 5 ವರ್ಷ ಆಗಿತ್ತು. ಆಮೇಲೆ ಇರೋ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಇದು ಮಾಡು ಅಂತ ಹೇಳಿದ್ರು. ಅಮ್ಮ ಕೂಡ ಬುದ್ಧಿ ಎಲ್ಲ ಹೇಳಿದ್ರು ಬೇಡ ಅಂತ ಹೇಳಿ. ಅಕ್ಕಪಕ್ಕದವ್ರನ್ನೆಲ್ಲ ಕೇಳ್ಬಿಟ್ಟಿದ್ವಿ ನಾವು ದತ್ತು ತಗೊಳಕ್ಕೆ. ಆಮೇಲೆ ಈ ಕೊರೋನಾ ಟೈಮಲ್ಲಿ ಅಪ್ಪ ಅಮ್ಮ ಇಬ್ರು ಕುಣಿಗಲಲ್ಲಿ ಇದಾಗ್ಬಿಟ್ಟಿದ್ರು. ಆ ಮಕ್ಕಳು ಇವೆರಡೂ ಎಳೆಯ ಮಕ್ಕಳು. ಆಯಿತು ತಗೊಳ್ಳೋಣ ಅಂತ ಅದನ್ನು ಕೂಡ ಡಿಸೈಡ್ ಮಾಡಿದ್ವಿ. ಆಮೇಲೆ ಅವರು ಸಂಬಂಧಿಕರು ಯಾರೋ ನೋಡ್ಕೋತಾರೆ ಅಂತ ಹೇಳಿದ್ರು, ಅದು ಕೂಡ ಇದು ಮಾಡಿಕೊಂಡು ಇವಾಗ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಮೆಚುರಿಟಿ ಲೆವೆಲ್ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಇರೋ ಮಕ್ಕಳಿಗೆ ನಾವು ಯಾವಾಗ್ಲೂ ಹತ್ರನೇ ಇದ್ದು ಅವ್ರನ್ನ ಏನು ಬೇಕು ಏನು ಬೇಡ ಎಲ್ಲ ನೋಡಿಕೊಂಡು ಅವ್ರನ್ನ ಕೇರ್ ಮಾಡಿ ಒಳ್ಳೆ ದಾರಿಲಿ ನಡೆಸ್ಬೇಕಲ್ವ. ಹಂಗಾಗಿ ಇವಾಗ 2 ಅಡಿಷನಲ್ ಅಂತಲೇ ಹೇಳ್ಬೋದು ತಮ್ಮನ ಮಕ್ಕಳು ಜೊತೆಲಿ ಸೇರ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಕೇರ್ ಮಾಡೋದು ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಇವಾಗ ಸಾಂಬಾರು ಕೂಡ ಆಯಿತು. ಪಾತ್ರೆಗಳನ್ನೆಲ್ಲ ತೊಳೆದು ನಾನು ಪಕ್ಕದಲ್ಲೇ ಹಾಕಿದ್ದೀನಿ. ಪಾತ್ರೆಗಳು ನಿಮಗೆ ಗೊತ್ತು, ಪಾತ್ರೆಗಳು ಜಾಸ್ತಿ ಸಿಂಕಲ್ಲಿದ್ರೆ ಇಷ್ಟ ಆಗಲ್ಲ ನನಗೆ ಅಂತ. ಹಂಗಾಗಿ ಎಲ್ಲನೂ ಕೂಡ ದಬಾಕಿದ್ದೀನಿ. ನಮ್ಮ ಕಡೆ ದಬಾಕೋದು ಅಂತಾರೆ. ಎಲ್ಲನೂ ಕೂಡ ಉಲ್ಟಾ ಮಾಡಿ ಇಟ್ಟಿದ್ದೀನಿ. ನೀರೆಲ್ಲ ಸೋರ್ಕೊಂಡು ನಂತರ ಒರೆಸ್ಬಿಟ್ಟು ಎಲ್ಲ ಇದಕ್ಕೆ ಹಾಕೋಬೇಕು. ಇವಾಗ ಬಿಸಿನೀರು ಹಾಕೋದ್ರಿಂದ ಈ ಒಂದು ಮೊಳಕೆ ಕಾಳಿಗೆ ತುಂಬಾ ರುಚಿಯಾಗುತ್ತೆ ಸಾಂಬಾರು. ಈಗ ನಾವು ಉರಿತಾ ಇರ್ತೀವಲ್ವ ಕಾಳನ್ನ, ಆ ಉರಿಯೋದಕ್ಕೆ ತಣ್ಣೀರು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು. ಹಂಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಂಡ್ರೆ ನಿಜ ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಅನ್ನಿಸ್ತು? ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ನಿಮ್ಮ ಮನಸ್ಸಲ್ಲಿ ಇದಾಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.